ಎಲ್ರಿಗೂ ಹಾಯ್. ವೆಲ್ಕಮ್ ಟು ಇನ್ಫಿನ್ಸ್ ಚಾನಲ್. ಇವತ್ತು ನಾವು ನಮ್ಮ ದೇಶದಲ್ಲಿ ವುಮನ್ ಆಂಟ್ರಪ್ರಿನರ್ಸ್ ಅಥವಾ ಮಹಿಳಾ ಉದ್ಯಮಿಗಳಿಗೆ ಈ ದೊಡ್ಡ ಮಟ್ಟದ ಬಿಸ್ನೆಸ್ ಲೋನಲ್ಲಿ ಏನಕ್ಕೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ನೋಡ್ತಾ ಹೋಗೋಣ. ಏನಕ್ಕೆ ಅಂದರೆ ಇಲ್ಲಿ ಇದು ವುಮನ್ ಎಂಪವರ್ಮೆಂಟ್ಗೂ ಕೂಡ ಒಂದು ರೀತಿಲಿ ಎಫೆಕ್ಟ್ ಮಾಡ್ತಾ ಇದೆ. ಅಂದರೆ ಮಹಿಳಾ ಸಬಲೀಕರಣಕ್ಕೆ ಕೂಡ ಅದು ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಸ್ವಲ್ಪ ಡಿಸ್ಕಸ್ ಮಾಡುವ ಇವತ್ತಿನ ಎಪಿಸೋಡಲ್ಲಿ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರೆ, ರೂರಲ್ ಸೈಡಲ್ಲಿರೋ ವುಮನ್ಸು ಮತ್ತು ಮನೆಯಿಂದ ಸಣ್ಣ ಮಟ್ಟಕ್ಕೆ ಉದ್ಯಮನ ಮಾಡ್ತಾ ಇರೋರು, ಅಂದರೆ ಈಗ ಚಾಕ್ ಪೀಸ್ ಮಾಡೋರಾಗಿರ್ಬೋದು ಅಥವಾ ಒಂದು ಬೇಕ್ ಐಟಮ್ಸ್ ಮಾಡೋರಾಗಿರ್ಬೋದು, ಬೇಕ್ರಿ ಐಟಮ್ಸ್ಗಳು, ಇದೇ ಥರ ಸುಮಾರು ಐಟಮ್ಸ್ ಮಾಡೋರು ಇದ್ದಾರೆ. ಅಂದರೆ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ಗಳು ಅವರಿಗೆ ಇನಿಷಿಯಲಿ ಸಿಗ್ತಾ ಇರೋ ಸಪೋರ್ಟು ಆ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳಿಕ್ಕೆ ಸಿಗ್ತಾ ಇಲ್ಲ. ಯಾಕೆಂದರೆ ನಮ್ಮದು ಇಂಡಿಯನ್ ಕ್ರೆಡಿಟ್ ಸಿಸ್ಟಮ್ ಇರೋದೇ ಹಾಗೆ, ಎಲ್ಲಿ ಪ್ರೆಡಿಕ್ಟೇಬಲ್ ಅಮೌಂಟ್ ಕಾಣುತ್ತೆ ಅಂದರೆ ಬ್ಯಾಂಕರ್ಸಿಗೆ ಅಥವಾ ಬಿಸ್ನೆಸ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಬಿಸ್ನೆಸ್ ಲೋನ್ ಲೆಂಡ್ ಮಾಡೋರಿಗೆ, ಅಂಥವ್ರಿಗೆ ಮಾತ್ರ ಲೋನ್ಸ್ನ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಬಟ್ ಬೇರೆಯವ್ರಿಗೆ ಅದು ಸಿಗ್ತಾ ಇಲ್ಲ. ಯಾಕೆಂದರೆ ಇಂಡಿಯನ್ ಡೀಪ್ ರೂಟೆಡ್ ಸಿಸ್ಟಮ್ ಆ ಥರ ಇಲ್ಲಿವರೆಗೂ ಬೆಳ್ಕೊಂಡು ಬಂದುಬಿಟ್ಟಿದೆ. ಈಗ ಹೆಣ್ಮಕ್ಳಿಗೆ ಸುಮಾರು SHG ಗ್ರೂಪ್ಸ್ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಆದರೆ ಶ್ರೀಶಕ್ತಿ ಸಂಘಗಳು, ಮೈಕ್ರೋ ಫಿನಾನ್ಸ್ ಇದೆ, ಗೌರ್ಮೆಂಟ್ ಲೆಡ್ ಸ್ಕೀಮ್ಸ್ ಇದೆ, ಮುದ್ರಾ ಲೋನ್ ಇದೆ, ಮತ್ತು ಸುಮಾರು ಡಿಜಿಟಲ್ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮ್ಸು ಬಂದಿದೆ ಈಗ. ಅವರಿಗೆ ಇನಿಷಿಯಲಿ ಸ್ಮಾಲ್ ಟರ್ಮ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂದರೆ ಇದು ವೀಕ್ಲಿ ರೊಟೇಷನ್ ಲೋನ್ಸ್ ಆಗಿರ್ಬೋದು, ಅಥವಾ ಸುಮಾರು ಜನಕ್ಕೆ ಯಾವ ಥರ ಆಗಿದೆ, ಮೈಕ್ರೋ ಫಿನಾನ್ಷಿಯರ್ಸ್ ಅಂದರೆ ರೂರಲ್ ಸೈಡಲ್ಲಿರೋರು ಬೆಳಗ್ಗೆ ಅಮೌಂಟ್ ಕೊಡ್ತಾರೆ, ಸಂಜೆ ಅಮೌಂಟ್ನ ವಿತ್ ಸಮ್ ಇಂಟ್ರೆಸ್ಟ್ ಅವ್ರು ವಾಪಸ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಈ ಥರ ವೀಕ್ಲಿ ಬೇಸ್ಡ್, ಮಂತ್ಲಿ ಬೇಸ್ಡ್, ಹಬ್ಬ ಬಂದರೆ ಒಂದು 3 ತಿಂಗಳು 6 ತಿಂಗಳು ಮಟ್ಟಿಗೆ ಒಂದು ರೊಟೇಷನಲ್ ಬೇಸ್ಡ್ ಲೋನ್ ಸಿಗ್ತಾ ಇದೆ ಅವರಿಗೆ. ಇದು ಲಾಸ್ಟ್ ಒಂದು 10 ವರ್ಷದಿಂದ ನೋಡೋದಾದರೆ ಲಕ್ಷಾಂತರ ಜನ ರೂರಲ್ ಸೈಡ್ ಇರೋರಿಗೆ ಅಥವಾ ಸೆಮಿ ಅರ್ಬನ್ ಏರಿಯಾಸಲ್ಲಿರೋ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡಿದೆ ಇದು. ಅಂದರೆ ಅವರಿಗೆ ಸ್ವಲ್ಪ ಫಂಡಿಂಗ್ ಆ್ಯಕ್ಸಸ್ ಸಿಗ್ತಾ ಇದೆ. ಯಾಕೆಂದರೆ ಲೋಕಲಲ್ಲೇ ಅವ್ರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಅವ್ರದ್ದೇ ಆದಂಥ ಒಂದು ಸಣ್ಣ ಪುಟ್ಟ ಈ ಸಂಘ ಸಂಸ್ಥೆಗಳ್ನ ಮಾಡ್ಕೊಂಡಿದ್ದಾರೆ. ಅದ್ರ ಮೂಲಕ ಅವರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಒಳ್ಳೆ ರೀತಿಯಾದ ಇನಿಷಿಯಲ್ ಅಮೌಂಟ್ ಏನೋ ಸಿಗ್ತಾ ಇದೆ. ಬಟ್ ಇದನ್ನ ಗ್ರೋ ಮಾಡೋದು ಹೇಗೆ? ಇದು ಖಂಡಿತವಾಗ್ಲೂ ಏನು ತೋರಿಸ್ತಾ ಇದೆ ಅಂದರೆ, ನಮ್ಮ ಇಂಡಿಯನ್ MSME ಸಿಸ್ಟಮಲ್ಲಿ ಇರೋವಂಥ ಗ್ಯಾಪ್ನ ನಮಗೆ ತೋರಿಸ್ತಾ ಇದೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಸಿಗ್ತಾ ಇರೋ ಸಪೋರ್ಟು ಹೋಗ್ತಾ ಅವ್ರಿಗೆ ಸಿಗ್ತಾ ಇಲ್ಲ. ಅಂದರೆ ಅದೊಂದು ಸ್ಟ್ರಕ್ಚರ್ಡ್ ವೇಲಿ ಇಲ್ಲ ಬಿಸ್ನೆಸ್ ಇಂಪ್ರೂವೈಸ್ ಮಾಡೋದಕ್ಕೆ. ಈಗ ಲಕ್ಷಾಂತರ ಜನ ಒಂದು ಲಾಸ್ಟ್ 10 ಇಯರ್ಸಿಂದ ಈ ಬಿಸ್ನೆಸ್ಗೆ ಎಂಟ್ರಿ ಆದ್ರೂ ಕೂಡ ಇಲ್ಲಿ ಒಂದು ಕ್ಯಾಶ್ ಕ್ರೆಡಿಟ್ ಅಂತನೋ ಅಥವಾ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತನೋ ಅಥವಾ ಬಿಸ್ನೆಸ್ ಲೋನ್ನ ಪ್ರೊವೈಡ್ ಮಾಡಬೇಕಾದ್ರೆ ನೋಡ್ತಾರಲ್ಲ ಅಂಡರ್ ರೈಟಿಂಗ್ ಅಂತ. ಈ ಅಂಡರ್ ರೈಟಿಂಗ್ನ ಕ್ಲಿಯರ್ ಮಾಡೋದು ಹೇಗೆ ಅವರಿಗೆ? ಯಾಕೆಂದರೆ ಇವ್ರಿಗೆ ಯಾರಿಗೂ ಒಂದು ಫಾರ್ಮಲ್ ಎಜುಕೇಷನ್ ಅಂತ ಇರೋದಿಲ್ಲ. ಎಲ್ಲರೂ ಒಂದು ಬಿಸ್ನೆಸ್ ಏನೋ ಮಾಡಬೇಕು, ತಮ್ಮ ಜೀವನನ ರೂಪಿಸ್ಕೋಬೇಕು, ಅವ್ರ ಫ್ಯಾಮಿಲಿಗೆ ಏನೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇರ್ತಾರೆ. ಈ ಅಂಡರ್ ರೈಟಿಂಗ್ ಅನ್ನೋದು ಈಗ ಎಲ್ರಿಗೂ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಯಾಕೆಂದರೆ ಅಂಡರ್ ರೈಟಿಂಗ್ ಕ್ಲಿಯರ್ ಆಗಬೇಕು ಅಂದರೆ ಅಲ್ಲಿ ಪ್ರಾಪರ್ ಬ್ಯಾಂಕಿಂಗ್ ಸಿಸ್ಟಮ್ ಇರಬೇಕಂದ್ರೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ನೋಡ್ತಾರೆ, ಬ್ಯಾಂಕರ್ಸ್ ಆಗಲಿ ಅಥವಾ ಯಾವುದೇ ರೀತಿಯಾದ ಫಿನಾನ್ಷಿಯಲ್ ಲೆಂಡರ್ಸ್ ಆಗಲಿ, ಇನ್ಸ್ಟಿಟ್ಯೂಷನ್ಸ್ ಆಗಲಿ ಅಥವಾ NBFCಗಳಾಗಲಿ, ಅದೊಂದು ಪ್ರಾಪರ್ ಬ್ಯಾಂಕಿಂಗ್ ಅಂದರೆ ಸ್ಟ್ರಾಂಗ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ನ ನೋಡ್ತಾರೆ. ಅಂದರೆ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು, ರೆಗ್ಯುಲರ್ ಕ್ಯಾಶ್ ಫ್ಲೋ ನೋಡ್ತಾರೆ, ಮತ್ತು ಅವ್ರ ಪ್ರಾಡಕ್ಟ್ ಏನಾದರೂ ವರ್ಕಿಂಗ್ ಕ್ಯಾಪಿಟಲ್ ಅಂಡರಲ್ಲಿ ಬೀಳೋವಂಥ ಪ್ರಾಡಕ್ಟ್ ಆದರೆ, ವರ್ಕಿಂಗ್ ಕ್ಯಾಪಿಟಲ್ ಪ್ರೊವೈಡ್ ಮಾಡೋವಂಥ ಪ್ರಾಡಕ್ಟ್ಸ್ ಆದರೆ, ಅಂದರೆ ಈಗ ಸ್ಟೋರ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಈಗ ನಾಳೆ ದಿನ ಈಗ ಫಾರ್ ಎಕ್ಸಾಂಪಲ್ ಈಗ ಕಾಫಿ ಬೆಳೀತಾರೆ ಅಥವಾ ಭತ್ತ ಬೆಳೀತಾ ಇರ್ತಾರೆ, ಅವ್ರದ್ದೆಲ್ಲ ಹೇಗೆ ಅಂದರೆ ಇಮಿಡಿಯೇಟ್ ಆಗೋದಿಲ್ಲ. ಅವರು ರೈತರಿಂದ ಪರ್ಚೇಸ್ ಮಾಡಿ ಸ್ಟೋರ್ ಮಾಡಿ ಒಂದು ಸ್ವಲ್ಪ 6 ತಿಂಗಳು, ವರ್ಷ ಅಥವಾ 2 ವರ್ಷ ಆದಮೇಲೆ ಅದನ್ನ ಮಾರ್ಕೆಟಲ್ಲಿ ಸೇಲ್ ಮಾಡೋವಂಥದ್ದು. ಈ ಅಂಡರಲ್ಲಿ ಬರೋ ಈ ಕ್ಯಾಟಗರಿಯಲ್ಲಿ ಬರೋವಂಥವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ಆಗಲಿ ದೊಡ್ಡ ಲೆವೆಲ್ ಪ್ಲೇಯರ್ಸಿಗೆ ಸಿಗ್ತಾ ಇದೆ ಇದೆಲ್ಲ. ಆದರೆ ನಮ್ಮ ಹೆಣ್ಮಕ್ಳಿಗೆ ಇವೆಲ್ಲ ಯಾವುದೂ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ಸುಮಾರು ಆಯಾಮಗಳು ಹಾಕ್ಕೊಂಡಿದೆ ಬ್ಯಾಂಕರ್ಸ್ ಅವ್ರದ್ದೇ ಆದಂಥ, ಅಂದರೆ ಎಲ್ಲಿ ಅವರು ಸೇಫಾಗಿ ಲೆಂಡ್ ಮಾಡಿ ಸೇಫಾಗಿ ರಿಕವರಿ ಮಾಡ್ಕೋಬೋದು ಅನ್ನೋದು. ಈ ಸಿಸ್ಟಮ್ ಇದೇ ಥರ ಕಂಟಿನ್ಯೂ ಆದರೆ ಇಲ್ಲಿ ವುಮನ್ ಎಂಪವರ್ಮೆಂಟ್ ಅಂತ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಕೂಡ ಏನೇನು ಸ್ಕೀಮ್ಸ್ ತರ್ತಾ ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಏನು ಬರುತ್ತೆ ಅಂದರೆ ಈ ಸ್ಕೀಮ್ಸ್ನೆಲ್ಲ ಹ್ಯಾಂಡಲ್ ಮಾಡೋದು ಇದೇ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಯಾವುದೋ ಪ್ರೈವೇಟ್ ಬಾಡಿ ಇಲ್ಲ ಇದಕ್ಕೆ. ಒಂದು ಚಿಕ್ಕ ಲೆವೆಲ್ವರೆಗೂ ಒಂದು 2 ಲಕ್ಷ 3 ಲಕ್ಷ 4 ಲಕ್ಷವರೆಗೂ ಇನಿಷಿಯಲ್ ಸಪೋರ್ಟ್ ಸಿಗ್ತಾ ಇದೆ. ಆದರೆ ಈ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅಂತ ಬಂದಾಗ ಯಾರೂ ಧೈರ್ಯ ಮಾಡ್ತಾ ಇಲ್ಲ, ಬ್ಯಾಂಕರ್ಸ್ ಆಗಲಿ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ. ಅಲ್ಲಿ ಒಂದು ಕೊಲ್ಯಾಟ್ರಲ್ ಕೇಳ್ತಾ ಇದ್ದಾರೆ. ಒಂದು ಏನಾದ್ರು ಒಂದು ಪ್ರಾಪರ್ಟಿ ಇದ್ದರೆ ನಮಗೆ ಅದನ್ನ ಅಡ್ಮಾನವಾಗಿ ಕೊಡಿ ಅಥವಾ ನಮಗೆ ಮಾರ್ಟ್ಗೇಜ್ ಮಾಡಿ ಅದ್ರ ಮೇಲ್ಗಡೆ ನೀವು ಲೋನ್ ತೊಗೊಳ್ಳಿ ಅಂತ ಹೇಳಿ. ಇದು ನಮ್ಮದು ಬಿಗ್ಗೆಸ್ಟ್ ಗ್ಯಾಪ್ ಇನ್ MSME ಸಿಸ್ಟಮ್ಸ್ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಲಾಸ್ಟ್ ರೀಸೆಂಟ್ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಈಗ ಒಂದು 100% ನಾವು ಕನ್ಸಿಡರ್ ಮಾಡೋದಾದರೆ ವುಮನ್ ಎಂಪವರ್ಮೆಂಟ್ ಅಥವಾ ಒಂದು ವುಮನ್ ಆಂಟ್ರಪ್ರಿನರ್ಸ್ನ ಕನ್ಸಿಡರ್ ಮಾಡೋದಾದರೆ, ಇಲ್ಲಿ ವುಮನ್ ಎಂಪವರ್ಮೆಂಟಿಗೆ ಹೇಗೆ ಏಟ್ ಬೀಳುತ್ತೆ ಅಂತ ನಮಗೆ ಕಾಣುತ್ತೆ. ಯಾಕೆಂದರೆ ಇದೇ ರೀಸೆಂಟ್ಲಿ ಬಂದಿರೋ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಓನ್ಲಿ 4.3% ವುಮನ್ಸ್ ಅಥವಾ ನಮ್ಮ ಮಹಿಳಾ ಉದ್ಯಮಿಗಳಿಗೆ ಈ ಕ್ಯಾಶ್ ಕ್ರೆಡಿಟ್ ಅಥವಾ ಓವರ್ ಡ್ರಾಫ್ಟ್ ಅನ್ನೋ ದೊಡ್ಡ ಮಟ್ಟದ ಅಮೌಂಟ್ನ ತಗೊಳ್ಳೋ ಅಂತ ಆ್ಯಕ್ಸಸ್ ಇರೋದು. ಬಿಕಾಸ್ ಅವ್ರ ಹತ್ರ ಒಂದು ಪ್ರಾಪರ್ಟಿ ಇದೆ, ಫ್ಯಾಮಿಲಿ ಬ್ಯಾಕ್ಡಪ್ ಸಿಸ್ಟಮ್ ಇದೆ, ಅಂದರೆ ಬ್ಯಾಕ್ಡ್ ಬಿಸ್ನೆಸ್ ಇದೆ, ಅಥವಾ ಸ್ವಲ್ಪ ಫಿನಾನ್ಷಿಯಲಿ ಸೆಕ್ಯೂರ್ಡ್ ಇದ್ದಾರೆ. ಆದರೆ ಮಿಕ್ಕಿರೋರಿಗೆ ಇದು ಯಾಕೆ ಸಿಗ್ತಾ ಇಲ್ಲ?
ಅಂದರೆ ಇಲ್ಲಿ ಖಂಡಿತವಾಗ್ಲೂ ರಿಫಾರ್ಮ್ಸ್ ಅಂತೂ ಅವಶ್ಯಕತೆ ಇದೆ. ಯಾಕೆಂದರೆ ಸ್ಟೇಜ್ ಬೈ ಸ್ಟೇಜ್ ಒಂದು ಸ್ಟ್ರಕ್ಚರ್ ಇದ್ದರೆ ಸೊ ನಮ್ಮ ಮಹಿಳಾ ಉದ್ಯಮಿಗಳಿಗೂ ಅದೊಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಸೊ ಈ ಗ್ಯಾಪ್ ನಮ್ಮ ಸಿಸ್ಟಮಲ್ಲಿ ಏನಕ್ಕಿದೆ, ಈಗ ಸ್ಟಾರ್ಟಿಂಗಲ್ಲಿ ಸಿಗೋ ಸಪೋರ್ಟು ಅದಾದಮೇಲೆ ಬಿಸ್ನೆಸ್ ಎಕ್ಸ್ಪೆನ್ಷನ್ಗೆ ಅಂತ ನೋಡಬೇಕಾದ್ರೆ ನಮ್ಮ ಮಹಿಳಾ ಉದ್ಯಮಿಗಳಿಗೆ ಏನಕ್ಕೆ ಸಿಗ್ತಾ ಇದೆ? ಯಾಕೆಂದರೆ ಈ ಸ್ಕೀಮ್ಸಲ್ಲಿ ಸುಮಾರು ಜನ ಲೋನ್ ತೊಗೊಳ್ತಾ ಇರೋರು, ಅಂದರೆ ಈ MSME ಗ್ರೂಪ್ ಅಂಡರಲ್ಲಿ ಬರ್ತಾ ಇರೋಂಥ ಈ ಮುದ್ರಾ ಲೋನ್ ಆಗಲಿ ಅಥವಾ ಒಂದು ಡಿಜಿಟಲ್ ಲೆಂಡಿಂಗಲ್ಲಿ ಸ್ಮಾಲ್ ಲೋನ್ಸ್ನ ತಗೊಳ್ತಾ ಇರೋರು ಎಲ್ಲ ರೂರಲ್ ಸೈಡ್ ಅಥವಾ ಸೆಮಿ ಅರ್ಬನ್ ಸೈಡ್ ಹೆಣ್ಮಕ್ಳೇ. ಸೊ ನನಗನ್ಸುತ್ತೆ ಇವರಿಗೆ ಪ್ರಾಪರಾಗಿ ಒಂದು ಗೈಡೆನ್ಸ್ ಸಿಗ್ತಾ ಇಲ್ಲ ಯಾವುದೇ ಗೌರ್ಮೆಂಟಿಂದ ಆದ್ರೂ. ಇಲ್ಲಿ ನಿಮಗೆ ಬಿಸ್ನೆಸ್ನ ಶುರು ಮಾಡಲಿಕ್ಕೆ ಲೋನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಆ ಬಿಸ್ನೆಸ್ನ ಇಂಪ್ರೂವ್ ಮಾಡೋದು ಹೆಂಗೆ, ಸ್ಟೆಬಿಲೈಸ್ ಮಾಡೋದು ಹೆಂಗೆ, ಈ ಸ್ಮಾಲ್ ಅಮೌಂಟ್ ಲೋನ್ ಏನು ತೊಗೊಂಡಿರ್ತಾರೆ ಅದನ್ನು ಕ್ಲಿಯರ್ ಮಾಡಿ ದೊಡ್ಡ ಲೋನ್ಗೆ ಆಕ್ಸೆಸ್ ತೊಗೊಳ್ಳೋದು ಹೆಂಗೆ, ಇದು ಯಾವುದನ್ನು ಅವ್ರು ಹೇಳ್ಕೊಡ್ತಾ ಇಲ್ಲ. ಬಿಕಾಸ್ ಯಾವುದೇ ಲೆಂಡರ್ ಆಗಲಿ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಲೆಂಡ್ ಮಾಡಲಿಕ್ಕಿಂತ ಮುಂಚೆ ನೋಡೋದೇ ಅವ್ರ ಸೇಫ್ಟಿ ಪರ್ಪಸ್. ಬಿಕಾಸ್ ಅವರೂ ದುಡ್ಡು ಕೊಟ್ಟಿರ್ತಾರೆ ಲಕ್ಷಾಂತರ ರೂಪಾಯಿ ಸಾಲವಾಗಿ, ಅದನ್ನು ರಿಕವರಿ ಆಗುತ್ತೆ ಅನ್ನೋದನ್ನೇ ಅವರು ನೋಡೋದು. ಅವರು ನೋಡೋದಾದರೆ ಫಸ್ಟು ಪ್ರಾಪರಾಗಿ ಬಿಸ್ನೆಸ್ ರಿಜಿಸ್ಟರ್ ಆಗಿದೆನಾ ಅಂತ ನೋಡ್ತಾರೆ, GST ಟೈಮ್ಲಿ ಪೇ ಮಾಡ್ತಾ ಇದ್ದಾರಾ ಅಂತ ನೋಡ್ತಾರೆ, ಅಂದರೆ GST ರಿಟರ್ನ್ಸ್ ನೋಡ್ತಾರೆ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ನೋಡ್ತಾರೆ. ಇದೆಲ್ಲದ್ರ ಜೊತೆಗೆ ಬಿಸ್ನೆಸ್ ಎಷ್ಟು ಸೊಫಿಸ್ಟಿಕೇಟೆಡಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಾರೆ, ಕ್ಯಾಶ್ ಫ್ಲೋ ನೋಡ್ತಾರೆ, ಇಷ್ಟು ಸಾಲದಕ್ಕೆ IT ರಿಟರ್ನ್ಸ್ನೂ ನೋಡ್ತಾರೆ, ಲಾಸ್ಟ್ 1 or 2 ಇಯರ್ಸಲ್ಲಿ ಅವ್ರ IT ರಿಟರ್ನ್ಸ್ ಹೇಗಿದೆ, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಲಾಸ್ ಯಾವ ಥರ ತೋರಿಸಿದ್ದಾರೆ, ಇದೆಲ್ಲ ನೋಡ್ತಾರೆ. ಇದನ್ನು ಮೀರಿ ಕೊಲಾಟ್ರಲ್ನೂ ಕೇಳ್ತಾರೆ. ಸೊ ಅವ್ರು ಯಾಕೆಂದರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಾಲಕ್ಕೆ ಹೋದಾಗ ದೊಡ್ಡ ಅಮೌಂಟಲ್ಲಿ ಬ್ಯಾಂಕಿಂಗ್ ಮತ್ತು ಸೇಫ್ಟಿ ಪರ್ಪಸ್ ಏನೋ, ಸೊ ಇದನ್ನು ನೋಡ್ತಾರೆ ಅವರು. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಈಗ ರೀಸೆಂಟ್ ಒಂದು 4-5 ವರ್ಷದಿಂದ ಸುಮಾರು ಜನ ಡಿಜಿಟಲ್ ಲೆಂಡರ್ಸ್ ಅಥವಾ NBFCಸ್ಗಳು ಈ ಡಿಜಿಟಲೈಸ್ಡ್ ಟ್ರಾನ್ಸಾಕ್ಷನ್ಸ್ನ ಸಪೋರ್ಟ್ ಮಾಡ್ತಾ ಇದೆ. ಅಂದರೆ ಈಗ ಎಲ್ಲ ಕಡೆ Paytm ಸ್ಕ್ಯಾನರ್ಸ್ ಇದೆ, ಅದರಲ್ಲೂ ಡೈಲಿ ಬೇಸಿಸಲ್ಲಿ ಅವ್ರಿಗೆ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ. ಈಗ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಏನಾದರೂ ಇವ್ರಿಗೆ ಹೆಲ್ಪ್ ಮಾಡುತ್ತಾ, ಅಂದರೆ ಇವರಿಗೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಲಿಕ್ಕೆ ಅಂತ ನೋಡೋದಾದರೆ ಇಲ್ಲಿ KYC ಅಂದರೆ ಅವ್ರದ್ದು ಆಧಾರ್ ಪ್ಯಾನ್ ಲಿಂಕ್ ಆಗಿದೆ ನಾ ಬ್ಯಾಂಕ್ ಅಕೌಂಟ್ಗೆ ಅಂತ ಚೆಕ್ ಮಾಡ್ತಾರೆ, ಮತ್ತು ಸೈನ್ ತೊಗೊಳ್ತಾರೆ, ಅಂದರೆ ಆನ್ಲೈನಲ್ಲಿ ಅವ್ರ ಸಿಗ್ನೇಚರ್ ಅವ್ರ ಡಾಕ್ಯುಮೆಂಟ್ಸ್ನೆಲ್ಲ ಆ್ಯಕ್ಸಸ್ ತೊಗೊಳ್ತಾರೆ. ಇದು ಅವ್ರ ಪ್ರೊಫೈಲ್ನ ಅಸೆಸ್ ಮಾಡಲಿಕ್ಕೆ ಮಾತ್ರ ಹೆಲ್ಪ್ ಆಗ್ತಿದೆ ಹೊರತು ಅಲ್ಲಿ ಕ್ರೆಡಿಟ್ ವರ್ತಿನೆಸ್ನ ಅವ್ರ ಬಿಸ್ನೆಸ್ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅನಲೈಸ್ ಮಾಡಲಿಕ್ಕಂತೂ ಯಾವುದೇ ರೀತಿಯಾದ ಹೆಲ್ಪ್ ಆಗ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ಇವೇನೇ ಇವರು ಡಿಜಿಟಲೈಸ್ಡ್ ಟ್ರಾನ್ಸಾಕ್ಷನ್ಸ್ ಅಥವಾ ಡಿಜಿಟಲೈಸ್ಡ್ ಮಾಡಿದ್ರು ಲೆಂಡಿಂಗ್ನ, ಇದು ಮತ್ತೆ ಸ್ಮಾಲ್ ಪ್ಲೇಯರ್ಸಿಗೆ ಹೆಲ್ಪ್ ಆಗ್ತಿದೆ ಹೊರತು ದೊಡ್ಡ ಪ್ಲೇಯರ್ಸಿಗೆ ಅವ್ರದ್ದು ಒಂದು ಕ್ಯಾಶ್ ಕ್ರೆಡಿಟ್ ಕೊಡಲಿಕ್ಕೆ ಅಥವಾ ಒಂದು ಓವರ್ ಡ್ರಾಫ್ಟ್ ಫೆಸಿಲಿಟಿನ ಅವ್ರು ಪ್ರೊವೈಡ್ ಮಾಡಲಿಕ್ಕೆ ಯಾವುದೇ ರೀತಿಯಾದ ಸಪೋರ್ಟ್ ಮಾಡ್ತಾ ಇಲ್ಲ. ಸ್ಟಿಲ್ ಈ ಡಿಜಿಟಲೈಸ್ ಟ್ರಾನ್ಸ್ಫಾರ್ಮಲ್ಲೂ ಕೂಡ ಸುಮಾರು ರಿಫಾರ್ಮ್ಸ್ ಬೇಕಿದೆ. ಸೊ ಈ ರಿಫಾರ್ಮ್ಸ್ ನಮ್ಮ ಬಿಸ್ನೆಸ್ ಲೋನಲ್ಲಿ ಏನಕ್ಕೆ ಅವಶ್ಯಕತೆ ಇದೆ ಅಂತ ಹೇಳೋದಾದರೆ, ಫಸ್ಟ್ ಆಫ್ ಆಲ್ ಇನಿಷಿಯಲಿ ಸಿಗ್ತಾ ಇರೋ ಸಪೋರ್ಟು ನಮ್ಮ ಹೆಣ್ಮಕ್ಳಿಗೆ ಅಥವಾ ಮಹಿಳಾ ಉದ್ಯಮಿಗಳಿಗೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡೋದ್ರಲ್ಲಿ ಸಿಗ್ತಾ ಇಲ್ಲ. ಏನಕ್ಕೆ ಸಿಗ್ತಾ ಇಲ್ಲ ಅಂದರೆ ಲ್ಯಾಕ್ ಆಫ್ ಗೈಡೆನ್ಸ್. ಸೊ ಇದು ನನ್ನ ಸ್ವಂತ ಅಭಿಪ್ರಾಯ. ಇದು ಇಲ್ಲಿ ಇವರಿಗೆ ಪ್ರಾಪರ್ ಗೈಡೆನ್ಸ್ ಸಿಕ್ಕಿದ್ದೇ ಆದರೆ ಅವರು ತಮ್ಮ ಬಿಸ್ನೆಸ್ನ ಡೇ ಒನ್ನಿಂದನೂ ಒಂದು ಸ್ಟ್ರಕ್ಚರಲ್ಲಿ ಇಟ್ಟಿರ್ತಾರೆ. ಅಂದರೆ ಒಂದು ಬುಕ್ ಕೀಪಿಂಗ್ ಮೇಂಟೈನ್ ಮಾಡೋದಾಗಿರ್ಬೋದು, ಎಂಟ್ರಿ ಎಕ್ಸಿಟ್ ಏನು ಹೇಳ್ತಾರೆ ಪ್ರಾಡಕ್ಟ್ಸ್ ಅಥವಾ ಸ್ಟಾಕ್ ಮೇಂಟೆನೆನ್ಸ್ ಆಗಿರ್ಬೋದು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಬಿಟ್ಬಿಟ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ಸಿಗೆ ಪುಷ್ ಮಾಡ್ಕೊಳ್ತಾರೆ. ಅವರು ಕ್ವಾರ್ಟರ್ಲಿ ಮಂತ್ಲಿ GST ರಿಟರ್ನ್ಸ್ ಫೈಲ್ ಮಾಡಿಸ್ತಾರೆ, ಆ್ಯನ್ಯುವಲಿ IT ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಸೊ ಆಮೇಲೆ ಈ ಗೈಡೆನ್ಸ್ ಸಿಕ್ಕಿದ್ದೇ ಆದರೆ ಪ್ರಾಪರಾಗಿ ಇದನ್ನೆಲ್ಲ ಮೇಂಟೈನ್ ಮಾಡಿದ ಮೇಲೆ ಒಂದು ಒಳ್ಳೆ ರೀತಿಯಾದ ಕ್ಯಾಶ್ ಕ್ರೆಡಿಟಿಗೋ ಅಥವಾ ಒಂದು ಓವರ್ ಡ್ರಾಫ್ಟ್ ಫೆಸಿಲಿಟಿಗೋ ದೊಡ್ಡ ಮಟ್ಟಕ್ಕೆ ಅಲ್ಲದೆ ಹೋದ್ರೂ ಒಂದು ಚಿಕ್ಕ ಮಟ್ಟಕ್ಕಾದರೂ ಅವರಿಗೆ ಪುಷ್ ಸಿಗುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ಗ್ಯಾಪ್ ಏನಿದೆ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಅಂದರೆ, ಸುಮಾರು ಪ್ರಾಪರ್ಟೀಸ್ ಯಾವುದೂ ಹೆಣ್ಮಕ್ಳ ನೇಮಲ್ಲಿ ಇರೋದಿಲ್ಲ. ಸೊ ಎಲ್ಲ ಮನೇಲಿರೋ ಯಜಮಾನ್ರು ಅಂದರೆ ಗಂಡು ಮಕ್ಳ ನೇಮಲ್ಲೇ ಹಿಡ್ಕೊಂಡಿರ್ತಾರೆ ಅದನ್ನೆಲ್ಲ. ತದನಂತರ ಅವ್ರ ಮಗನ ಹೆಸರಿಗೆ ಅಥವಾ ಅವ್ರ ಮಕ್ಕಳ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಅದು ಒಂದು ಬಿಗ್ಗೆಸ್ಟ್ ಸಿಸ್ಟಮ್ ಇದೆ. ಎಷ್ಟೋ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಬಿಸ್ನೆಸ್ ಎಕೋಸಿಸ್ಟಮ್ನ ಬಿಲ್ಡ್ ಮಾಡಬೇಕು ಅಂತ ಆಸೆ ಇದ್ರೂ, ಸೊ ಈಗ ಬ್ಯಾಂಕರ್ಸ್ ಆಗಲಿ ಯಾವುದೇ ರೀತಿಯಾದ ಲೆಂಡರ್ಸ್ ಆಗಲಿ ಅವ್ರು ನೋಡೋದು ನಮಗೆ ಕೊಲಾಟ್ರಲ್ ಏನಿದೆ ಅವ್ರ ಸೇಫ್ಟಿ ಪರ್ಪಸ್ಗೆ. ಸೊ ಅದಂತೂ ಬಿಗ್ ಗ್ಯಾಪ್ ಇದ್ದೇ ಇದೆ. ಸೊ ಈ ರಿಫಾರ್ಮ್ಸ್ ಅಂತೂ 100% ನನ್ನ ಅಭಿಪ್ರಾಯದಲ್ಲಿ ತುಂಬ ನೆಸೆಸಿಟಿ ಇದೆ. ಸೊ ನಮ್ಮ ಮಹಿಳಾ ಉದ್ಯಮಿಗಳಿಗೆ ಒಂದು ಸಪೋರ್ಟ್ ಸಿಗಲಿಕ್ಕೆ, ಸೊ ಅವರಿಗೊಂದು ಒಳ್ಳೆ ರೀತಿಯಾದ ಒಂದು ಸ್ಟ್ರಕ್ಚರ್ಡ್ ಗೈಡೆನ್ಸ್ ಸಿಕ್ಕಿದೆ ಆದರೆ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಶದ ಎಕಾನಮಿನ ಬೂಸ್ಟ್ ಮಾಡಲಿಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಸೊ ಇದು ಒಂದು ಪಾಯಿಂಟ್. ಆಮೇಲೆ ಈಗ ಫಸ್ಟ್ ಟೈಮ್ ಅಥವಾ ಎಂಟ್ರಿ ಲೆವೆಲ್ ಪ್ಲೇಯರ್ಸಿಗೆ, ಅಂದರೆ ಈಗ ತಾನೇ ಎಂಟ್ರಿ ತಗೊಳ್ತಾ ಇರೋ ಮಹಿಳಾ ಉದ್ಯಮಿಗಳಿಗೆ, ಸೊ ನಮಗೂ ಕೂಡ ಅರ್ಥ ಆಗುತ್ತೆ. ಇನ್ ಜನರಲ್ ಅವರಿಗೆ ಒಂದು ಕ್ಯಾಶ್ ಕ್ರೆಡಿಟ್ ಪ್ರೊವೈಡ್ ಮಾಡೋದಾಗಲಿ ಅಥವಾ ಒಂದು ವರ್ಕಿಂಗ್ ಕ್ಯಾಪಿಟಲ್ನ ಪ್ರೊವೈಡ್ ಮಾಡೋದಾಗಲಿ ಅಥವಾ ಓವರ್ ಡ್ರಾಫ್ಟ್ ಫೆಸಿಲಿಟಿನ ಪ್ರೊವೈಡ್ ಮಾಡೋದು ಹೈ ಲೆವೆಲ್ ರಿಸ್ಕ್. ಬಿಕಾಸ್ ಅವರಿಗೆ ಅದು ಯಾವುದೇ ರೀತಿಯಾದ ನಾಲೆಡ್ಜು ಇರೋದಿಲ್ಲ. ಒಂದು ಸ್ಮಾಲ್ ಲೆವೆಲ್ಗೆ ಒಂದು ಅಮೌಂಟು ಕೆಲವು ಗೌರ್ಮೆಂಟ್ ಲೇಡ್ ಸ್ಕೀಮ್ಸಲ್ಲೂ ಅವ್ರಿಗೆ ಸಿಗ್ತಾ ಇದೆ ಅಥವಾ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂಡರಲ್ಲೂ ಅವರಿಗೆ ಅದೇ ಆದಂಥ ಒಂದು ಸಪೋರ್ಟ್ ಸಿಸ್ಟಮ್ ಇದೆ. ಸೊ ಇದ್ರ ಹೊರತಾಗಿ ಅವರಿಗೊಂದು ಪ್ರಾಪರ್ ಸ್ಟ್ರಕ್ಚರ್ಡ್ ಗೈಡೆನ್ಸ್ ಸಿಕ್ಕಿದ್ದೇ ಆದರೆ, ಸೊ ಅದು ಕೂಡ ನಮ್ಮ ಎಕಾನಮಿಗೆ ಒಳ್ಳೆ ಬೂಸ್ಟ್ ಮಾಡುತ್ತೆ. ಅದು ಅಲ್ಲದೆ ವುಮನ್ ಎಂಪವರ್ಮೆಂಟ್ ಅಂತ ಏನೆಲ್ಲ ಗೌರ್ಮೆಂಟು ಸೆಂಟ್ರಲ್ ಆಗಲಿ ಸ್ಟೇಟ್ ಗೌರ್ಮೆಂಟಲ್ಲಾಗಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಅವರಿಗೊಂದು ಪ್ರಾಪರ್ ಗೈಡೆನ್ಸ್ ಕೊಡೋದ್ರ ಮೂಲಕ ಸೊ ನಮ್ಮ ವುಮನ್ ಆಂಟ್ರಪ್ರಿನರ್ಸ್ನ ಪ್ರಾಪರಾಗಿ ವುಮನ್ ಎಂಪವರ್ಮೆಂಟ್ ಅನ್ನೋ ಇದರಲ್ಲಿ, ಅಂದರೆ ಒಂದು ಮೀನಿಂಗ್ಫುಲ್ ವುಮನ್ ಎಂಪವರ್ಮೆಂಟ್ನ ನಾವು ಕ್ರಿಯೇಟ್ ಮಾಡಲಿಕ್ಕೆ ಎಲ್ಲ ರೀತಿಯಾದ
ಚಾನ್ಸಸ್ ಇದೆ. ಸೊ ಇಷ್ಟು ರಿಫಾರ್ಮ್ಸು ಏನಕ್ಕೆ ಮ್ಯಾಟ್ರ್ ಆಗುತ್ತೆ ಅನ್ನೋದಾದರೆ, ಸೊ ಎಂಟ್ರಿ ಲೆವೆಲಲ್ಲಿ ಅಥವಾ ಫಸ್ಟ್ ಟೈಮ್ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿರೋರಿಗೆ ಹೊಸದ್ರಲ್ಲೇ ಈ ಕ್ಯಾಶ್ ಕ್ರೆಡಿಟು, ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಫೆಸಿಲಿಟಿ ಕೊಡೋದು ತುಂಬ ಕಷ್ಟನೇ. ಯಾಕೆಂದರೆ ಅವ್ರಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ನಾಲೆಡ್ಜ್ ಇರೋದಿಲ್ಲ. ಈ ರಿಫಾರ್ಮ್ಸ್ ಜೊತೆ ನಮ್ಮ ಮಹಿಳಾ ಉದ್ಯಮಿಗಳಿಗೆ ಅಥವಾ ವುಮನ್ ಆಂಟ್ರಪ್ರಿನರ್ಸ್ಗೆ ಒಂದು ಪ್ರಾಪರ್ ಸ್ಟ್ರಕ್ಚರ್ಡ್ ಗೈಡೆನ್ಸ್ ಸಿಕ್ಕಿದ್ದೇ ಆದರೆ, ಯಾಕೆಂದರೆ ಸುಮಾರು ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ ಗೌರ್ಮೆಂಟ್ ಅಂಡರಲ್ಲಿ ಅಥವಾ ಗೌರ್ಮೆಂಟ್ ಟೈಅಪ್ಡ್ ಸ್ಕೀಮ್ಸಲ್ಲಿ. ಪ್ರೈವೇಟೈಸೇಷನು ಆಗಿದೆ, ಪ್ರೈವೇಟ್ ಸೆಕ್ಟರ್ಗಳು ಸುಮಾರು ಜನ ಗೌರ್ಮೆಂಟ್ ಜೊತೆ ಟೈಅಪ್ ಆಗಿ ಸುಮಾರು ಇನ್ಕ್ಯುಬೇಷನ್ ಸೆಂಟರ್ಸ್ ಆಗ್ತಾಯಿದೆ. ಬಟ್ ಇದರಲ್ಲೇ ರೂರಲ್ ಏರಿಯಾಸ್ಗಾಗಲಿ ಅಥವಾ ಸೆಮಿ ಅರ್ಬನ್ ಏರಿಯಾಸ್ಗಾಗಲಿ ತಕ್ಕ ಮಟ್ಟಂಥ ಗೈಡೆನ್ಸ್ ಅಂತೂ ಸಿಗ್ತಾ ಇಲ್ಲ. ಸೊ ಅವರಿಗೇನೆ ಇದೊಂದು ಪ್ರಾಪರ್ ಗೈಡೆನ್ಸ್ ಸಿಕ್ಕಿದ್ದೇ ಆದರೆ ಒಂದು ಮೀನಿಂಗ್ಫುಲ್ ವುಮನ್ ಎಂಪವರ್ಮೆಂಟ್ ಅಂತ ಏನು ನಾವು ಮಾತಾಡ್ತೀವಿ ಅದನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಒಂದು ಮೀನಿಂಗ್ಫುಲ್ ವುಮನ್ ಎಂಪವರ್ಮೆಂಟ್ನ ನಮ್ಮ ಮಹಿಳಾ ಉದ್ಯಮಿಗಳಿಗೆ ಈ ರೀತಿ ಒಂದು ಗೈಡೆನ್ಸ್ ಕೊಡೋದ್ರಿಂದ ಅಥವಾ ಈ ಬಿಸ್ನೆಸ್ ಲೋನ್ ಅಂಡರ್ ರೈಟಿಂಗಲ್ಲಿ ಕೆಲವು ರಿಫಾರ್ಮ್ಸ್ ತರೋದ್ರಿಂದ ಸೊ ನಾವು ಪ್ರೂವ್ ಮಾಡ್ಬೋದು. ಸೊ ಯಾವುದೇ ಗೌರ್ಮೆಂಟ್ ಆಗಲಿ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಮೀನಿಂಗ್ಫುಲ್ ವುಮನ್ ಎಂಪವರ್ಮೆಂಟ್ ಅಂತ ಅವರು ಕೂಡ ಅವ್ರ ಅಜೆಂಡಾದಲ್ಲಿ ಅವರು ಹಾಕೋಬೋದು. ಸೊ ಈ ನಿಟ್ಟಿನಲ್ಲಿ ಸೊ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟು ಮತ್ತು ಕೆಲವು ಪ್ರೈವೇಟ್ ಫರ್ಮ್ಸ್ ಯಾವುದು ಕೈ ಜೋಡಿಸಿದೆ. ಸೊ ಅವರು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇ ಆದರೆ ಒಂದು ಮೀನಿಂಗ್ಫುಲ್ ವುಮನ್ ಎಂಪವರ್ಮೆಂಟನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಇದೇ ರೀತಿಯಾದ ತುಂಬ ಎಜುಕೇಷ್ನಲ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡಲಿಕ್ಕೆ ನಮಗೂ ಖುಷಿನೇ. ಸೊ ನೀವು ಆದಷ್ಟು ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸೊ ನಾವು ಇದೇ ರೀತಿಯಾದ ತುಂಬ ಎಜುಕೇಷ್ನಲ್ ರಿಲೇಟೆಡ್ ಫಿನಾನ್ಷಿಯಲ್ ಟಿಪ್ಸ್ನ ಸೊ ನಿಮ್ಮ ಮುಂದೆ ತಂದಿಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು.